ಸಂಪೂರ್ಣ ಇರತಕ್ಕಂತ ಕೃಪಾ ಕಾರುಣ್ಯ ಕೃಪಾದೃಷ್ಟಿ ಆಶೀರ್ವಾದ ಇರಲಿ. ಎಲ್ಲ ವ್ಯರ್ಥ ಅಂತ ಕರೀತಾರ ಅಂತ ಹೇಳ್ತೀವಿ. ಹಾಗಾಗಿ ಸಂಕಲ್ಪ ಇಲ್ಲದ ಪೂಜಾ ಎಲ್ಲ ವ್ಯರ್ಥ. ಹಾಗಾಗಿ ಮನಸಾ ಇಚ್ಛೆ ಕರುಣೆ ಕರುಣೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯ ಶುಭಜಿತೋ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಮಹಾ ಸ್ವಾಮಿನಃ ಆಶೀರ್ವಾದ ಪ್ರೀತ್ಯರ್ಥಂ ಕೇದಾರೇಶ್ವರ ಪಂಚಕೇದಾರೇಶ್ವರ ಮಹಾ ಸ್ವಾಮಿನಃ ಆಶೀರ್ವಾದ ಪ್ರೀತ್ಯರ್ಥಂ ಕ್ಷೇತ್ರಮಾತೆ ಶಕ್ತಿಮಾತೆ ಹರಃ ಓಂ ಭದ್ರಂ ಕರ್ಣೇ ವಿಶೃಣಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿರೇತ್ರಾಃ ಸರ್ವಭೂತನಮನಾಯ ನಮೋ ಓಂ मनोन्मनाय नमः। ओम श्री मघोरेभ्यो तघोरेभ्यो घोर अघोरातरेभ्यः सर्वेभ्यो सर्वशर्वेभ्यो नमस्ते अस्तुतरूपेभ्यः तत्पुरुषाय विद्महे महादेवाय धीमहि तन्नो श्री महागंगादेवत प्रचोदयात्। सर्वमंगलमांगल्ये शिवे सर्वार्थसाधिके पार्वती ओम मधुवातावताय भक्षणति सिंधवः आवेद संतोषे मधुनत्तावतोषः मधुवत्पात्र नाम्ने चालपुत्राय वर्णाय वायवे बृहस्पते मधुमा मनाभ्यः तदरि परिस्थिर स्थापयामि शक्रोदकेन स्नापयामि श्री महामहिषमर्दिनी देवान् देवताभ्यो नमः हरः ओम श्री महामहिषमर्दिनी देवान् देवताभ्यो नमः हरः ओम ओम श्री महा गणाधिकाय विद्महे महादेवाय धीमहि तन्नो दुर्गा प्रचोदयात् स्वाहा देवताय नमः ओम सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते महालक्ष्मीये स्वाहा महालक्ष्मी देवताय नमः सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते महालक्ष्मीये स्वाहा महालक्ष्मी देवताय नमः
सर्वमंगलमांगल्ये शिवे सर्वार्थसाधिके शरण्ये त्र्यंबके देवी महालक्ष्मीये स्वाहा देवताय नमः सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी महालक्ष्मी नमोस्तुते स्वाहा ओम ऐं ह्रीं क्लीं चामुण्डाय विच्चे स्वाहा चामुण्डाय नमः ಶುಭ ಮುಹೂರ್ತದಲ್ಲಿ ಎರಡನೇ ದೇವಿ ಯಾರಂತಾರೆ? ಬ್ರಹ್ಮಚಾರಿಣಿ. ಏನಪ್ಪಾ ಅಂತಂದ್ರೆ ಬ್ರಹ್ಮಚಾರಿಣಿ. ಮೊದಲನೇ ದೇವಿ ಯಾರು? ಶೈಲಪುತ್ರಿ. ಎರಡನೇ ತಾಯಿ ಯಾರಪ್ಪ ಅಂತಂದ್ರೆ ಬ್ರಹ್ಮಚಾರಿಣಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ದೇವಿ ಏನಪ್ಪಾ ಅಂತಂದ್ರೆ ಹುಟ್ಟಿನಿಂದ ಈಗ ಏನಪ್ಪ ಹುಟ್ಟುತ್ತಾಳೆ ಇವತ್ತು. ಶೈಲಪುತ್ರ ಪ್ರಥಮತ ಶೈಲವಾಗಿರ್ತಕ್ಕಂಥ ಉದ್ಭವಿಸುವಳು ಇವತ್ತು. ಬ್ರಹ್ಮಚಾರಿಣಿ ನಾಳೆ ಬ್ರಹ್ಮಾವಸ್ಥೆ ಇರ್ತಕ್ಕಂಥ ತಾಳ್ತಾಳೆ. ಹಾಗಾಗಿ ಒಂದೊಂದು ದೇವಿಗೆ ಒಂದೊಂದು ತರ ಅವತಾರ ಇರುತ್ತೆ. ಹಾಗಾಗಿ ನಾಳೆ ಶುಭ ಮುಹೂರ್ತದಲ್ಲಿ ರೇಣುಕೈಲಮ್ಮ ತಾಯಿ ಆಗಿರ್ಬೋದು, ಮಹಿಷಾಸುರ ಮರ್ದಿನ ತಾಯಿಯ ಮಂಗಲ ಮೂರ್ತಿಗೆ ಪಂಚಾಮೃತ ರುದ್ರಾಭಿಷೇಕ ಇರುತ್ತೆ, ಹರಿದ್ರಾಭಿಷೇಕ, ಕುಂಕುಮಾಭಿಷೇಕ ಎಲ್ಲ ಇರುತ್ತೆ. ನಮ್ಮದ ಯಶಸ್ವಿಗೆ ತಾವೆಲ್ಲರೂ ಸಹ ಕಟಿಬದ್ಧರಾಗಿ ಏನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಭಕ್ತರ ಒಂದು ಸಹಯೋಗ ಇಲ್ಲ ಅಂದ್ರೆ ಯಾವುದೇ ಒಂದು ಭಗವತ್ ಕಾರ್ಯಗಳು ಯಶಸ್ವಿ ಆಗೋದಿಲ್ಲ. ಆ ಭಕ್ತರು ಯಾವಾಗ ತಾವು ಸ್ವಇಚ್ಛೆಯಿಂದ ಉತ್ಸಾಹದಿಂದ ಯತ್ರೋತ್ಸಾಹ ಸಮಾರಂಭೋ ಯತ್ರಾಲಸ್ಯ ವಿಹೇನತ ರಾಯ ವಿಕ್ರಮ ಸಂಯೋಗ ಸಾತ್ ಶ್ರೀ ರಜತ ಧ್ರುವಂ. ಉತ್ಸಾಹಪೂರ್ವಕವಾಗಿ ಬಲಾತ್ಕಾರವಾಗೆಲ್ಲ ಕರಿಬೇಕಾಗಿರೋದು ನೀವೇ ಸ್ವಯಂ ಪ್ರೇರಣೆಯಿಂದ ನೀವು ಬಂದು ನಿಮ್ಮ ಸ್ನೇಹಿತರು ಬಂಧುಗಳನ್ನ ಕರ್ಕೊಂಡ್ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು. ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಅಭಿಷೇಕ ಆಗ್ತದೆ, ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಮತ್ತು ಅಭಿಷೇಕ ಆದಮೇಲೆ ಹೋಮ ಇರ್ತದೆ, ಅದಕ್ಕೂ ಕೂಡ ಭಾಗವಹಿಸ್ಬೋದು. ಸಾಯಂಕಾಲ ಪಾರಾಯಣಗಳಿರ್ತದೆ, ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನ ಕರ್ಕೊಂಡು ಹೋಗಬೇಕಾಗ್ತದೆ. ಮತ್ತು ನಾವು ಶನಿವಾರ ಈ ಉಡುಪಿಯ ವಿದ್ಯಾಪೀಠದಿಂದ ಶ್ರೀಕಾಂತ್ ಬೈರಾಗ್ ಅಂತೇಳಿ ಕೆಲವರು ಗೊತ್ತಿರ್ತದೆ, ಅವರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಿಂಡಿಕಾಯಿ ಯಾರು ಇಟ್ಕೊಂಡಿದ್ದಾರೆ ದೊಡ್ಡದಾಗಿ. ಶನಿವಾರ 9 ಗಂಟೆ ಪ್ರಾರಂಭ ಆಗಿದ್ರೆ 11:30 ಕ್ಲೋಸ್ ಆಗ್ತದೆ. ತಿಂಡಿಕಾಯಿ ಬಹಳಷ್ಟು ದೊಡ್ಡದು ಯಾರ ಇಟ್ಕೊಂಡಿದ್ದಾರೆ ಅವರು. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗ್ತದೆ. ಹಾಗೆ ಮುಂದಿನ 9 ದಿನಗಳು ಕೂಡ ಎಲ್ಲರೂ ಬಂದರೆ ಗುರುಗಳು ಹೇಳಿದಂಗೆ ಯಾರು ವಿಚಾರ ತಿಳಿಸ್ತಾರೋ, ಯಾರು ಈಗ ಒಂದು ಊದುಬತ್ತಿ ಮಾಡಿರೋನಿಗೆ ಹಾಲು ಮೇಯಿಸಿರೋನಿಗೆ ಅಲ್ಲ ಬರೋದು, ಆ ದಲ್ಲಾಳಿಗೆ ತಗೊಂಬಂದಿರೋನಿಗೆ ಮಾಡಿಸೋದನಿಗೆ ಎಲ್ಲರಿಗೂ ಕೂಡ ಪಾಲಾಗ್ತದೆ. ಅದರಿಂದ ತಾವು ಕೂಡ ಗೊತ್ತಿಲ್ಲದವರಿಗೆ ತಿಳಿಸಿ ಮಾಡಬೇಕು. ಈ ಜೀವನದಲ್ಲಿ ಈ ತಾಯಿಯ ಒಂದು ಅರ್ಚನೆ ನಡೀತಾ ಇದೆ ಅಮ್ಮನಿಗೆ, ಆ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಹೇಳ್ತಾರೆ ಅಷ್ಟೇ. ಈಗಾಗಲೇ ಆ ಸಾನ್ನಿಧ್ಯ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ, ಇಲ್ಲಿ ಅರ್ಚನೆ ನಡೀತಾ ಇದೆ ಅಮ್ಮನವರಿಗೆ. ನಾವು ಈ ಕ್ಷೇತ್ರದಲ್ಲಿ ಅಮ್ಮನವರು ಹೋಗದೇ ಇದ್ದಿದ್ದು ಕೆಲವರು ಗೊತ್ತಿಲ್ಲ. ವೀರ್ಯ
ವೀರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಭಾಗ್ಯ ಮಹದೈಶ್ವರ್ಯ ಸಕಲೈಶ್ವರ್ಯ ಅಷ್ಟೈಶ್ವರ್ಯ ಯೋಗೈಶ್ವರ್ಯ ಅಭಿವೃದ್ಧ್ಯರ್ಥಂ ಹೃದಯಾರವಿಂದೆ ಪೂಜ್ಯಾತ್ಮನಾಭ ಭಗವತೆ ಸ್ವಭಾವ ಕರೋ ಓಂ ಗುರುಭ್ಯೋ ನಮಃ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ಸಸ್ಯೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ಸಸ್ಯೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ಸಸ್ಯೆ ನಮೋ ನಮಃ. ಆತ್ಮೀಯ ಭಕ್ತ ಮಹಾಶಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೇಣುಕಾ ಯಲ್ಲಮ್ಮ ದೇವಿ ಆವರಣದಲ್ಲಿ ವಿಶೇಷವಾದಂಥ ಶರನ್ನವರಾತ್ರಿಯ ಪ್ರಯುಕ್ತವಾಗಿ 9 ದಿನಗಳ ಕಾಲ ಅಮ್ಮನವರಿಗೆ ವಿಶೇಷವಾದಂಥ ಅಭಿಷೇಕ, ಅಲಂಕಾರ, ಹೋಮಾದಿ ಕಾರ್ಯಕ್ರಮಗಳು ಮತ್ತು ಸಂಜೆ ಲಲಿತಾ ಸಹಸ್ರನಾಮ ಪಾರಾಯಣೆ, ಕುಂಕುಮಾರ್ಚನೆ, ತೀರ್ಥ ಪ್ರಸಾದ ವಿನಿಯೋಗವನ್ನು ಧರ್ಮದರ್ಶಿಗಳಾದಂಥ ಸರ್ವೇಶಾಚಾರ್ಯರು ಮತ್ತು ಭಕ್ತಾದಿಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದು, ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ
ಎಲ್ಲ ಭಕ್ತ ಮಹಾಶಯರು ಸಹ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸಿಕೊಟ್ಟು ರೇಣುಕಾ ಯಲ್ಲಮ್ಮ ದೇವಿಯ ಅಮ್ಮನವರ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಎಲ್ಲರೂ ಸಹ ತಮ್ಮ ಕಷ್ಟ ನಷ್ಟ ದುಃಖ ದೋಷ ನಿವಾರಣೆಗೆ ಈ ಏನು ನವರಾತ್ರಿಯ 9 ದಿನಗಳ ಒಂದು ವಿಶೇಷವಾದಂಥ ಪರ್ವಕಾಲವನ್ನು ಬಳಸ್ಕೊಂಡು ತಮ್ಮ ಇಷ್ಟಾರ್ಥ ಈಡೇರಿಕೆಗೋಸ್ಕರ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮಲ್ಲಿ ನಾವು ಪರಿವರ್ತನೆಯನ್ನು ತಂದುಕೊಳ್ಳೋದಕ್ಕೆ ಈ ಕಾಲವನ್ನು ಬಳಸ್ಕೊಳ್ಬೇಕು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಭಗವತಿ ರೇಣುಕಾ ಯಲ್ಲಮ್ಮ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಮಹಿಷಮರ್ದಿನಿ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಮನೆದೇವರ ವೆಂಕಟೇಶ್ವರ ಸ್ವಾಮಿ ಕುಲದೇವತೆ ಕಾಳಿಕಾದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ನಮ್ಮ ಆನೇಕಲ್ ತಾಲೂಕು ಹತ್ತುಬೆಲೆ ಹೋಬಳಿಯ ಮಂಚನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ತಾಯಿ ಜಗನ್ಮಾತೆಗಳು ಈಗಾಗಲೇ 14ನೇ ವರ್ಷ ಪ್ರಾರಂಭವಾಗಿದೆ. ನವರಾತ್ರಿಗಳು ಸತತವಾಗಿ ನಡ್ಕೊಂಡ್ಬರ್ತದೆ. ನಾಳೆ ಇವತ್ತಿನ ಕಾರ್ಯಕ್ರಮ ಬೆಳಗ್ಗೆ ತಾಯಿಯ ಜಗನ್ಮಾತೆಗೆ ಅಭಿಷೇಕ, ಎರಡೂ ದೇವರುಗಳಿಗೆ ಅಭಿಷೇಕ ಮತ್ತು ಕರಿಂಗಣ್ಣ ಸ್ವಾಮಿ ಶಿವನ ದೇವಸ್ಥಾನಕ್ಕೂ ಅಭಿಷೇಕ ಆಗಿ ತೀರ್ಥಪ್ರಸಾದ ಆಗಿ ತದನಂತರ 10 ಗಂಟೆ ಮೇಲೆ ಹೋಮಗಳು ಗಣಹೋಮ ಮತ್ತು ದುರ್ಗಾದೇವಿ ಹೋಮ ನಡೆಯಿತು ಮತ್ತು ಸಾಯಂಕಾಲ ಪಾರಾಯಣ ಲಲಿತಾ ನಾಮ ಪಠಣಗಳ ನಡೆದು ಆ ತಾಯಿಯ ಜಗನ್ಮಾತೆಗೆ ಈಗಾಗಲೇ ಎಲ್ಲರೂ ಕೂಡ ತೀರ್ಥಪ್ರಸಾದನ ವಿನಿಯೋಗ ಆಗಿ ಎಲ್ಲರೂ ಕೂಡ ಹೋಗಿದ್ವಿ. ನಾಳೆ 2ನೇ ದಿವಸ ತಾಯಿಯ ಒಂದು ಸೇವೆ ಮಾಡಲಿಕ್ಕೆ ಎಲ್ಲರೂ ಕೂಡ ಬರಬೇಕು. ಸೊ ಈಗ ನಮಗೆ ನಿಜವಾಗಲೂ ಶಕ್ತಿ ಎಲ್ಲಿಂದ ಬಂದಿದೆ ಅನ್ನೋದನ್ನು ಅದನ್ನು ನಮ್ಮ ಅನುಭವದಲ್ಲಿ ಮಾತ್ರ ಹೇಳಬಲ್ಲೆ. ಯಾಕಂದರೆ ಆ ಥರ ಒಂದು ಶಕ್ತಿ ತಾಯಿಯ ಸೇವೆ ಮಾಡಿದ್ರೆ ಆ ಶಕ್ತಿ ತಾಯಿ ಕೊಡ್ತಾಳೆ ಅನ್ನೋದಕ್ಕೆ ನಾವು ಉದಾಹರಣೆ ನಮ್ಮ ಆತ್ಮೀಯರು, ನಮ್ಮ ದೇವಸ್ಥಾನದ ಟ್ರಸ್ಟಿಗಳಾದಂಥ ಚಂದ್ರಪ್ಪನವರು, ಬಾಬು ಅವರು ಮತ್ತು ಪ್ರಬೋಧವರು ಮತ್ತು ಕೃಷ್ಣಪ್ಪನವರು, ಮೋಹನ್ನವರು ಮತ್ತು ನಮ್ಮ ಭಾಸ್ಕರ ಸ್ವಾಮಿಗಳಿದ್ದಾರೆ ಚಿತ್ತೂರು ಜಿಲ್ಲೆಯವರು. ಅವರು ಕೂಡ ಪಾಪ ಬುಗ್ಗಕ್ಕೆ ಆಗದೇ ಇದ್ದರೂ ಕೂಡ ನಿನ್ನೆ ಆ ಶಕ್ತಿ ಕೊಟ್ಟು ಅವ್ರಿಗೆ ಒಂದೆಲ್ಲ ಶುದ್ಧಿ ಮಾಡಿ ಅವರು ಯಾವ ರೀತಿ ಮಾಡಿದ್ರು ಅಂತ ರಾತ್ರಿ ಅಷ್ಟೊಂದು ಕಷ್ಟ ಬಿದ್ದೂ ಕೂಡ ಏನು ಆಗಲಿಲ್ಲ. ಆ ತಾಯಿಯ ಶಕ್ತಿನೇ ಕಾರಣ. ಯಾಕಂದರೆ ನಾವು ಯಾವತ್ತು ಈ ಶರೀರವನ್ನು ದಂಡಿಸ್ತೀವೋ ಆನಂದ ಸಿಗ್ತದೆ. ಹಾಗಾಗಿ ನಿನ್ನೆ ನಾವು ಇಲ್ಲ, ನಾಳೆ ನಾವು ಇರೋದಿಲ್ಲ, ಇವತ್ತಿದ್ದೀವಿ. ಈ ಶರೀರನ ಹೊತ್ಕೊಂಬಂದಿದ್ದೀವಿ. ಯಾರ ಪಂಚಭೂತಾತ್ಮದಲ್ಲಿರ್ತಕ್ಕಂಥ ಆತ್ಮ ಬಟ್ಟೆ ತೆಗೆದು ಬಟ್ಟೆ ಹಾಕ್ದಂಗೆ ಶರೀರಗಳು. ಆತ್ಮ ಯಾವುದೂ ಸಾವು ಇಲ್ಲ, ಏನೂ ಇಲ್ಲ. ನಿಜವಾದಂತಹ ಸತ್ಯವನ್ನು ಕಂಡ್ಕೊಬೇಕು, ನಮಗೆ ಆನಂದ ಸಿಗಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಆ ತಾಯಿಯ ಸೇವೆ ಮಾಡಿದ್ರೆ ಮಾತ್ರ ಅದು ಅನುಭವದಲ್ಲಿ ಬರುತ್ತೆ. ಈಗಾಗಲೇ ನಮ್ಮ ಗುರುಗಳು ಈಗಾಗಲೇ ಹೇಳಿದ್ದಾರೆ. ಯಾಕಂತಂದರೆ ನಾವು ಬರುವಾಗ ಏನು ತೊಗೊಂಬಂದಿಲ್ಲ, ಹೋಗುವಾಗ ತಗೊಂಡು ಹೋಗಲ್ಲ. ಬೇರೆ ಒಂದು ಕೂದಲಲ್ಲಿ 1000 ಒಂದು ಹೋಳು ಮಾಡಿದ್ರೆ ಅಷ್ಟು ಆತ್ಮ ಇಷ್ಟು ದೊಡ್ಡದಾಗಿ ಮತ್ತೆ ಯಾವ್ಯಾವುದರಲ್ಲಿ ಸೇರ್ಕೊತದೋ, ಗಾಳಿನಲ್ಲಿ ಗಾಳಿ ಸೇರಿಕೊಂಡು, ಬೆಂಕಿನಲ್ಲಿ ಬೆಂಕಿ ಸೇರಿಕೊಂಡು, ನೀರಲ್ಲಿ ನೀರು ಸೇರಿಕೊಂಡು, ಮಣ್ಣಲ್ಲಿ ಮಣ್ಣು ಸೇರಿಕೊಂಡು, ಪಂಚಭೂತಾದ್ರೆ ಮತ್ತೆ ಹೋಗಿ ಮತ್ತೆ ಹುಟ್ಟು ಬರ್ತದೆ. ಅದರಿಂದ ಅದು ಸಾವು ನಿಜವಾಗಲೂ ಬರ್ತಿದ್ದು ನ್ಯಾಚುರಲ್ ಡೆತ್ ಇಸ್ ಡೆಫಿನೆಟ್ ಅಂತಾರೆ ಹಿರಿಯರು. ಹಾಗೆ ನಾವು ಹುಟ್ಟುವುದು ಸಹಜ, ಸಾಯೋದು ಖಚಿತ. ಆ ಎರಡೂ ಜೀವನದ ಮಧ್ಯದಲ್ಲಿ ಏನನ್ನ ಒಂದು ಸಾಧನೆ ಮಾಡಿ ನಾವು ಬದುಕನ್ನು ಸಾರ್ಥಕಪಡಿಸ್ಕೊಬೇಕು. ಅದರಿಂದ ಎಲ್ಲರೂ ಕೂಡ ಅಷ್ಟೇ, ಎಲ್ಲೂ ಕೂಡ ನಮ್ಗೆ ಸಮಾಧಾನ ಸಿಕ್ಕಲ್ಲ. ಆ ಭಗವತಿ ಸೇವೆ ಮಾಡೋದ್ರಲ್ಲಿ ಮಾತ್ರ ಆ ಭಗವಂತನಲ್ಲಿ ಆನಂದ ಸಿಗ್ತದೆ. ನನಗೆ ಎಲ್ಲರೂ ಕೂಡ ನಾಳಿನ ಕಾರ್ಯಕ್ರಮಕ್ಕೆ ಇವತ್ತು ಬಿಟ್ಟರೆ ಇನ್ನು 8 ದಿವಸ ಇರ್ತದೆ. ಹಾಗೆ ಎಲ್ಲರೂ ಬಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಆ ಸೇವೆ ಸಲ್ಲಿಸ್ಕೊಂಡು ತನು ಮನದನ ಅರ್ಪಿಸುತ್ತಾ ತಾಯಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕಂತೇಳಿ ಭಕ್ತರಲ್ಲಿ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ. ತಾಯಿ ಚಾಮುಂಡೇಶ್ವರಿ ಪಾದಗಳಿಗೆ ಅರ್ಪಿಸುತ್ತಾ, ರೇಣುಕಾ ಯಲ್ಲಮ್ಮ ತಾಯಿ ಪಾದಕ್ಕೆ ಅರ್ಪಿಸುತ್ತಾ, ಇವತ್ತು ನವರಾತ್ರಿ ಉತ್ಸವ ಪ್ರಾರಂಭವಾಗಿದೆ. 9 ದಿನಗಳು ಕೂಡ ಇದೇ ರೀತಿ ಜರುಗಲಿ.
ಇದೇ ರೀತಿ ನಡೆಸ್ಕೊಂಡು ತಾಯಿ ನಡೆಸ್ಕೊಳ್ತಾಳೆ. ಹಾಗಾಗಿ ಎಲ್ಲರಲ್ಲೂ ತಾಯಿ ಅಮ್ಮ ಎಲ್ಲಮ್ಮ ಅಂತೇಳಿ ಆ ತಾಯಿ ಯಾವತ್ತೂ ಹೇಳಿದ್ದಾಳೆ. ಹಾಗಾಗಿ ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಇಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಶ್ರೀ ಮಹಾದುರ್ಗಾ ದೇವತ ಪ್ರಚೋದಯಾತ್. ಶಕ್ತಿಮಾತೆ ಜಗಜ್ಜನನಿ ಜಗದೀಶ್ವರಿಯ ನವರಾತ್ರಿಯ 9 ದಿನಗಳ ಕಾಲ ನವದುರ್ಗೆಯರ ಆರಾಧನಾ ಕಾರ್ಯಕ್ರಮವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಈ ಮಂಚೇನಹಳ್ಳಿ ಗ್ರಾಮದ ಈ ಬೆಂಗಳೂರು ಮಹಾನಗರ ಅತ್ತಿಬೇಲೆ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಸಾಗ್ತಾ ಇದೆ. ಪ್ರಥಮ ದಿವಸ ಆಗಿರತಕ್ಕಂಥ ಇವತ್ತಿನ ದಿವಸ ಶೈಲಪುತ್ರಿಯ ದೇವಿ ಆರಾಧನೆ ಆಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶಕ್ತಿ ಮಾತೆ ಜಗಜ್ಜನನಿ ಜಗದೀಶ್ವರಿ ಮಹಾಮಾತೆಯ ಮಹಿಷಾಸುರ ಮರ್ದಿನಿ ಹಾಗೂ ರೇಣುಕ ಯಲ್ಲಮ್ಮ ಮಹಾತಾಯಿಗೆ ಪಂಚಾಮೃತ ಸಹಿತ ಮಹಾರುದ್ರಾಭಿಷೇಕ, ತದನಂತರ ಹರಿದ್ರಾಭಿಷೇಕ ಪೂಜಾದಿಗಳನ್ನು ಆಗಿ ತದನಂತರ ಆ ಶಕ್ತಿ ಮಾತೆ ಮಹಾದುರ್ಗಾ ಆರಾಧನೆಯ ಕಾರ್ಯನಿಮಿತ್ತೇನ ದುರ್ಗಾ ಸಪ್ತಶತಿ ಪಾರಾಯಣ ಮತ್ತು ದುರ್ಗಾ ಹೋಮ ಕಾರ್ಯ ಆಗಿ ತದನಂತರ ಪೂರ್ಣಾವತಿಯನ್ನು ಅಭಿಜಿತ್ ಮುಹೂರ್ತದಲ್ಲಿ ನೆರವೇರಿಸಿ ತದನಂತರ ಮಹಾಪ್ರಸಾದ ವಿನಿಯೋಗ ಆಗಿ ಅದೇ ಸಂಜೆ ಸಹಿತ ಗೋಧೂಳಿ ಮುಹೂರ್ತವನ್ನು ಆ ಶಕ್ತಿ ಮಾತೆ ರೇಣುಕ ಯಲ್ಲಮ್ಮ ಮಹಾತಾಯಿ ಮತ್ತು ಮಹಿಷಾಸುರ ಮರ್ದಿನಿ ಮಹಾತಾಯಿಗೆ ಕುಂಕುಮಾರ್ಚನ ಪೂಜೆ ಮತ್ತು ಲಲಿತ ಸಹಸ್ರನಾಮಾವಳ ಜೊತೆಗೆ ಕುಂಕುಮಾರ್ಚನೆ ಪೂಜೆ, ತದನಂತರ ಭಗವತಿ ಮಹಾತಾಯಿಯ ಸಹಸ್ರ ದೀಪ ಆರಾಧನಾ ಕಾರ್ಯಕ್ರಮ ನೆರವೇರಿ ಎಲ್ಲ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಚಾರಿಟೇಬಲ್ ಟ್ರಸ್ಟ್ನ ನಮ್ಮ ಸರ್ವೇಶ್ವರವರ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ಈ ಕಾರ್ಯ. ಇನ್ನೂ ಹೆಚ್ಚೆಚ್ಚು ಸಾಂಗವಾಗಿ ನಡೀಲಿ. ಈ ದಿನನಿತ್ಯ ಈ ಕಾರ್ಯ ಇನ್ನೂ 8 ದಿನಗಳ ಕಾಲ ನಡೆಯುತ್ತೆ. ಅಂದರೆ ಈಗ 3ನೇ ತಾರೀಕು ಈ ದಿನದಿಂದ ಶುರುವಾಗಿ 12ನೇ ತಾರೀಕಿನ ತನಕ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನೆರವೇರುತ್ತೆ. ಇಲ್ಲಿ ನಾಳಿನ ಸಹಿತ ಯಥಾಶಕ್ತಿ ಇದೇ ರೀತಿ ಪೂಜಾ ಕೈಂಕರ್ಯಗಳು ಪ್ರಾರಂಭ ಆಗುತ್ತೆ. ವನದೇವಿ ಒಂಥರ ಅಲಂಕಾರ ಇರುತ್ತೆ. ಇವತ್ತು ದಿವಸ ಅರಿಶಿಣದ ಅಲಂಕಾರ ಆಗಿದೆ, ನಾಳೆ ಕುಂಕುಮಾರ್ಚನೆ ಅಲಂಕಾರ ಇರುತ್ತೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ತನು ಮನ ಧನದಿಂದ ಆ ಮಹಾತಾಯಿಯ ಸಂಪೂರ್ಣ ಆಶೀರ್ವಾದ ಪಡಿಬೇಕು. ಮಹಾಪ್ರಸಾದ ವಿನಿಯೋಗವನ್ನು ಎಲ್ಲ ಸಹಿತ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಹಾತಾಯಿಯ ರೇಣುಕ ಯಲ್ಲಮ್ಮ ಮಹಾತಾಯಿ ಮತ್ತು ಮಹಿಷಾಸುರ ಮರ್ದಿನಿ ಮಹಾತಾಯಿಯ ಆಶೀರ್ವಾದ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊತಾ ಇದ್ದೇವೆ.